ಹೆಂಗೆ ಪಿಳಿ ಪಿಳಿ ಕಂಡ್ಬಿಡ್ತೈತೆ ನೋಡೋದು. ಅಪ್ಪ ದೇವ್ರೇ, ತಲೆ ಕಟ್ಟು. ಆಯ್ತು, ಹಾಲು ಕುಡಿತಾಯ್ತಾ? ಇಷ್ಟೊತ್ತನ ಅದಕ್ಕೆ ಕಟ್ಟಲಿಲ್ಲ, ತಡ್ರಿ ಇದನ್ನು ಹೊಸ್ತೇನೆ. ಇಲ್ಲೋಡ, ನೀನೇನು ಇಲ್ಲಿ ಇರೋದು ಬೇಡ, ಬಂದ್ಬಿಡು, ಸುಮ್ಮನೆ ನಮ್ಮ ಮನೆ ಕಡೆ ಹೋಗ್ಬಿಡೋಣ. ಇದು ಬಿಸಿ ಬಿಸಿ ನೀರು ಕಾಸೇನೆ, ಒಂದು ಸ್ವಲ್ಪ ಆರ್ಲಿ. ಒಂದು ಅದು ಇದು ಐತಲ್ಲ, ಅದು ತಾಮ್ರದ ಬಾಟಲ್, ಅದಕ್ಕೆ ಹಾಕಿಡ್ತೇನೆ, ಅದನ್ನ ನೀರು ಕುಡಿಬೇಕು ನೋಡಿ ಸ್ವಲ್ಪ. ಅನೋರೆ, ನಾನು ನನ್ನ ಹೆಂಡತಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲಿ ಆಕೆಗೇನು ಅಷ್ಟು ತೊಂದರೆ ಆಗಲ್ಲ, ನೋಡ್ಕೊತಾರ. ನನ್ನ ಮಗಳು ಯಾಕೆ ದಿನ ನೆನೆಸ್ತಾಳೆ. ಸುಮ್ಮನೆ ಇಲ್ಲೇ ನಿಮಗೂ ಬಣೆತನ ಮಾಡೋಕ್ಕೂ ತ್ರಾಸು. ಬಣೆತನ ಏನು ನಡೀತೈತೆ ರೀ, ಸ್ವಲ್ಪ ಥಂಡಿಗಲ್ಲ. ಅದಕ್ಕೆ ನಾನು ಈ ಮೊದ್ಲಿನಂಗೆಲ್ಲ ಯಾರು ಇವಾಗ ಅದನ್ನೆಲ್ಲ ಕಾಸೋದು ಮಾಡೋದೆಲ್ಲ ಮಾಡ್ಕೊಂಡು ಕುಂದಿರ್ತಾರೆ. ನಾರ್ಮಲಾಗಿ ಡೆಲಿವರಿ ಆದಮೇಲೆ ಇರ್ಬೋದಂತೆ, ಸ್ವಲ್ಪ ಬೆಚ್ಚಗಿದ್ರೆ ಮುಗೀತಂತೆ. ಸ್ವಲ್ಪ ಒಲಿ ಹತ್ರ ಹಿಂಗೆ ಸ್ವಲ್ಪ ಕೈ ಕಾಸ್ಕೊಳ್ಳೋದು, ಕಾಲು ಕಾಸ್ಕೊಂಡ್ರೆ ನಡೀತೈತಂತೆ, ಸಾಕಂತೆ. ಅದಕ್ಕೆ ನಮ್ಮ ಮನೆಗೆ ಕರ್ಕೊಂಬ ಅಂತ ಹೇಳ್ಯಾರ ನಮ್ಮವ್ವಾರು. ನಾ ಕರ್ಕೊಂಡು ಹೋಗ್ಬಿಡ್ತೀನಿ ಇವತ್ತೆ. ಅಯ್ಯ, ಇದೇನಪ್ಪ ನೀ ಹಿಂಗಂತಿ? ಅಯ್ಯೋ, ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 4-5 ತಿಂಗಳಾರ ಇರ್ಬೇಕಪ್ಪ ಆಕಿ. ಹಂಗೆಲ್ಲ ಬಣೆತನ ಮಾಡ್ಲಾರ್ದ ಕಳ್ಸಕತ್ತೇನ? ನಿಮ್ಮ ಅವ್ವಾರ ಏನಂದಾರು? ಇಲ್ಲಪ್ಪ, ನಾಕಿ ಇರ್ಲಿಲ್ಲ. ಅತ್ತಿಯವ್ರ, ಸುಮ್ಮನೆ ನೀವಂತರೂ ಈ ನೋಡ್ಕೊಳಕ್ಕೆ ಈಗ ನೋಡ್ರಿ, ನೀನೆ ಇದಕ್ಕಿದ್ದಂಗೆ ಬಿಟ್ಟು ಹೋಗ್ಬಿಟ್ರಿ. ನಾ ಮನೆಗೆ ಬಂದೆ ಚಲೋ, ಇಲ್ಲ ಅಂದ್ರೆ ಏನಾಕಿತ್ತೋ ಏನೋ. ಅಲ್ಲಪ್ಪ, ನಾನೇನು ಬರೀ ಹೊರಗೆ ಆಟಾಡ್ತಿರ್ತೀನಿ ನಂಗೆ ಹೇಳ್ತಿಲ್ಲ ನೀನು. ಅಲ್ಲ, ಮತ್ತೆ ಏನು ಮಾಡ್ಬೇಕು? ಅವ್ರು ಕರೆದು ಹೋಗಿದ್ರು, ಹೋಗ್ಲಿಲ್ಲ ಅಂದ್ರೆ ಬೇಜಾರಾಕರೆ, ಏನು ಹಾಳಾದದೊಂದು ಸೀರೆ ಬೇರೆ ಕೊಟ್ಟೋಗಿದ್ರಲ್ಲ ಅನ್ನೋ ಸಂಕಟಕ್ಕೆ ಹೋದೆ ಅಷ್ಟೇ. ಆದ್ರೆ ಡಾಕ್ಟರ್ ಅದಳಲ್ಲ, ಆಕಿಗೆ ಮೊದಲು ಹೊಡಿಬೇಕು. ಆಕಿ ಇನ್ನೂ 4-5 ದಿನ ಅಂತ ಹೇಳಿದ್ಲ, ಅಯ್ಯಪ್ಪ ಹೆರಿಗೆ ಆಗದ. ಈಗಿನೂ ಇನ್ನೂ 4-5 ದಿನ ಐತಿ, ಹೆಂಗಿದ್ರು ಏನು ತೊಂದರೆ ಇಲ್ಲ, ಹೋಗಿ ಬಾರ್ಬೆ ನಡೀತೈತಿ ಅಂತ ಅನ್ನಕತ್ಲಲ್ಲ. ಅದಕ್ಕೆ ನಾ ಹೋಗಿದ್ದೆ. ಹಿಂಗೆ ನಾವತ್ತ ಹೋಗತ್ಲೆ ಈಕಿಗೆ ಹಿಂಗೆ ತ್ರಾಸ ಆಕೈತೆ ಅಂತ ನನಗೇನು ಗೊತ್ತಿತ್ತ? ಅಯ್ಯಪ್ಪ ನೀನೇ ಹೇಳಿ ನೋಡೋಣ. ಆದರೂ ಅತ್ತಿಯವ್ರ, ಮನ್ಯಾಗ ಪ್ರೆಗ್ನೆಂಟ್ ಲೇಡಿ ಅದಾಳ, ನಂಗೆ ಬರೋಕ್ಕಾಗಲ್ಲ ಅಂದಿದ್ರೆ ಯಾರೇ ನಿಮ್ಮ ಕುತ್ಕಿಡು ಕರ್ಕೊಂಡೋಗಿದ್ದಿಲ್ಲ, ಹೌದಾ? ನೀವು ಹೇಳ್ಬೋದಿತ್ತು ನನ್ನ ಕೈಲಿ ಆಗಲ್ಲ ಅಂತೇಳಿ. ಅವ್ರೇನು ಬಂದೇ ತೀರು ಅಂತನೂ ಅಂತಿದ್ದಿಲ್ಲ. ಆದರೆ ನೀವು ಹೋಗಿ ಇನ್ನಿದ್ದವ್ರ ಮೇಲೆಲ್ಲ ಬಾಯ್ ಮಾಡಿದ್ರೆ ಹೆಂಗೆ? ಹಾಂ, ನಾನು ಅವರು ಟೈಮ್ ಸರಿ ನಂಗೆ ಫೋನ್ ಹಚ್ಚಿ ಹೇಳಿದ್ರು, ನಾನು ಖಾಲಿ ಇದ್ದೆ, ಬಂದೆ, ಆಯ್ತು. ಇಲ್ಲ ಅಂದಿದ್ರೆ ಎಷ್ಟು ಪಜಿತಿ ಆಕಿತ್ತು, ಸ್ವಲ್ಪ ನೀವು ಅರ್ಥ ಮಾಡ್ಕೊಡ್ರಿ. ಈಗ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮನ್ನು ನಾವು ಏನಂದ್ರೆ ಬರ್ತಿತ್ತು ಹೇಳ್ರಿ ನೋಡೋಣ. ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಆಕಿಗಂತೂ ಬುದ್ಧಿ ಇಲ್ಲ ಆಕಿಗೆ. ಡಾಕ್ಟರ್ ಹೇಳಾರ ಅವನಿಗೆ ಹೋಗೋ ಅಂದ್ಬಿಟ್ಟಾಳ. ನೀವು ವಯಸ್ಸಾದವ್ರು ಎಲ್ಲ ಕಾಳಜಿ ತೊಗೋಬೇಕು. ಅಂತಂದ್ರೆ ನೀವೇ ಇಷ್ಟೊಂದು ಲೂಸ್ ಬಿಟ್ಟು ಆರಾಮಾಗಿ ಆಯ್ತು ತಗೋ ಅಂತಂದೇಳಿ ಕುಂತ್ಬಿಟ್ರೆ ಹೆಂಗೆ ರೀ ಎತ್ತೀರ? ನೋಡಿರಿ, ಯಾಕೋ ನನಗೆ ಭಾಳ ಬೇಜಾರಾತು. ಅದಕ್ಕೆ ಬೇಡ. ಈಗ ನೀವು ಹೆಂಗೆ ಏನೋ ಗೊತ್ತಿಲ್ಲ, ಸುಮ್ಮನೆ ಅನ್ನೋರಿಗೆ ಈಗ ದುಡಿಮೆ ಐತಿ, ಅವರು ದುಡಿತಾ ಇದಾರ, ಅವ್ರದ್ದು ಅಲ್ಲಿ ಶಾಪು ವರ್ಕ್ ಅದೆಲ್ಲ ನೋಡ್ಕೊಳ್ಳೋದಿರ್ತೈತಿ. ಆಗಲ್ಲ ಮನೆಯಾಗಿದ್ದೆಲ್ಲ ಮಾಡಕ್ಕೆ. ಅಯ್ಯ, ಬಿಟ್ಟಿರ್ತಾಳ ತಗೊಳಪ್ಪ, ಹಂಗೆ ಪಡ್ತಿ. ಅಯ್ಯ ದೇವ್ರೆ, ನಾವು ಒಂದೇ ಬಣತನ ನಾವು ಮಾಡಿಲ್ಲ ಅಂತ ಮಾಡಿ ಏನಾಕಿದೆ? ಮಾಡೇವಪ್ಪ, ಮಾಡೇವೆಲ್ಲ ಚೊಕ್ಕ ಮಾಡೇವಿ. ಈಗ ಏನು ಮಾಡೋದು? ಆಯ್ಕೆ ಮಾಡಿಲ್ಲ ಅಂದ್ರೆ ನಾ ಅದೇನಲ್ಲ ಮಾಡಕ್ಕೆ. ನಾ ಎಲ್ಲ ಮಾಡ್ತೇನಪ್ಪ. ನಾನೇನು ನನ್ನ ಮಗಳದು ಮಾಡಬಾರ್ದಂತ ಏನಿಲ್ಲ, ನಾ ಮಾಡ್ತೀನಿ. ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಪ್ಪ. ಈಕಿನ ಏನು ಮಾಡಿ ಓರ್ ಗುಡಿಸ್ಲಿ ಅಂತ ನಾ ಕಾಯಕ್ಕೆ ಹೋಗೋದಿಲ್ಲ. ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಬಿಟ್ಟು ಹೋಗಿ, ನೀ ಕರ್ಕೊಂಡು ಹೋಗ್ಬೇಡ. ಹಂಗೆ ಬಣತನ ಚಂದಗಾಲಿಲ್ಲ ಅಂದ್ರೆ ಏನಂದಾರ? ಆಕಿ ಕೆಲಸದಾಗ ಹೋಗ್ಲಿ, ಕೆಲಸದಾಗ ಇರ್ತಾಳಲ್ಲ, ಅವಾಗ ನಾ ಮಾಡ್ತೇನೆ ರೀ. ಒಂದೇ ಒಂದು ತಿಂಗಳಾರು ಇರ್ತೇನೆ ತಡ್ರಿ. ಪಾಪ ಅತ್ತಿಯವರಿಗೆ ತ್ರಾಸಕೈತಿ. ಯಾಕಂದರೆ ಈಗ ನಾನು ಏಕಾಏಕಿ ಹೋಗ್ಬಿಟ್ಟೆ ಅಂತಂದ್ರೆ ಅವ್ರಿಗೆ ಹೆಂಗೆ ಮಾಡ್ಕೋಬೇಕು ಪಾಪ. ಆ ಮನ್ಯಾಗ ಸಣ್ಣ ಹುಡುಗಿ ಬಂದು ಆಕಿದು ನಂಗೆ ಮಾಡೋಕ್ಕಾಗಲ್ಲ. ಆಕಿ ಸಾಲಿಗೆ ಕಳಿಸ್ಬೇಕು, ನಿಮಗೆ ನಾಷ್ಟಾಕ್ ಮಾಡಿಕೊಡ್ಬೇಕು, ಮನ್ಯಾಗ ಸುಮಾರು ಕೆಲಸ ಇರ್ತಾವೆ, ಎಲ್ಲ ಹೆಂಗೆ ಮಾಡ್ತಾರೆ ಅವ್ರು. ಅದಕ್ಕೆ ಈಗ ಸದ್ಯಕ್ಕೆ ನಾನು ಇಲ್ಲೇ ಇರ್ತೀನಿ, ಆಮೇಲೆ ಬರ್ತೇನಂತೆ. ಏನಂತೀರಿ? ಆಯ್ತು, ನೀ ಹೇಳ್ತಾ ಇದಿ ಅಂತ ಈಗ ಸುಮ್ಮನೆ ಆಗ್ತೇನೆ. ಸರಿ, ಹಂಗೆ ಮಾಡಂಗಾರ. ನಾನು ಇನ್ನು ಬರಲಿ ರೀ, ನಂದು ಕೆಲ್ಸಕ್ಕೆ ಹೋಗಿ ಬೇರೆ ಹೊತ್ತಾಕೈತೆ ಅದಕ್ಕೆ. ಸರಿ ಆಯ್ತು, ನೀವು ಹೋಗಿ ಬರ್ರಿ, ನಾವು ನೋಡ್ಕೊತೇವೆ, ಇಲ್ಲಿ ಚಿಂತೆ ಬಿಡ್ರಿ. ಸರಿ, ನಾ ಹಂಗಾರೆ ಬರ್ತೀನಿ ತಗೋರಿ. ಅನು ಹೋದ್ ನಾನು ನೋಡವ. ಹೋದ್ರು ಹೋದ್ರತ್ತೇರ. ಅಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆಯಲ್ಲ ನೀನು, ಒಂದು ಮಾತು ಹೇಳಕ್ಕೆ ಬರಂಗಿಲ್ಲ. ಅಯ್ಯ, ನಮ್ಮ ಅವನು ಎಲ್ಲ ನೋಡ್ಕೊಂತಾಳೆ ಬಿಡ್ರಿ. ಆಕಿ ನೋಡ್ಕೊಲಾರ್ದ ನಾನು ಒಂದೇದು ಕೂಸಿ ಎಲ್ಲ ಜಪಾನ್ ಜತ್ನ ಆತನ. ಏನ ಈ ಸಲ ನಾನು ಹೋಗಿ ಅಂದಿದ್ದಕ್ಕೆ ಹೋಗ್ಯಾಳಕಿ ನಮ್ಮವ್ವ, ಎದಕ್ಕೆ ಹೊರಬಟ್ಟು ಹಚ್ಚಿರಿ ಅಂತೇಳಿ ಹೇಳಕ್ಕೆ ಬರ್ತೈತಿ ಇಲ್ಲ ನಿನಗೆ? ಸಗಣಿ ತಿನ್ನಕ್ಕೆ ಸುಮ್ಮನೆ ಇದೆಯಲ್ಲ. ನಾನು ನೋಡ್ತೀನಿ, ಈಗ ಏನಾರು ಹೇಳ್ತಾಳೆ, ಆಗೇನಾರು ಹೇಳ್ತಾಳೆ ಅಂತೇಳಿ. ನಿನ್ನ ಗಂಡು ಅಷ್ಟೆಲ್ಲ ಮಾತಾಡಕತ್ರಿ ಸುಮ್ಮನೆ ಇದೀವ ನೀನು? ನೀನು ಅಂದಿಲ್ಲ ಆಯ್ತು ತೋಬೆ ಹೋಗಿ ಬಾ ನಡೀತೈತಿ ಅಂತೇಳಿ. ಅದಕ್ಕೆ ನಾ ಹೋದೆ. ನೀ ಬೇಡ ಅಂತಿದ್ರೆ ನಾ ಬಿಡ್ತಿದ್ನೇನ? ಓದಿ ಬಿಡ್ತಿದ್ನೇ ಇಲ್ಲ? ಬೇಡ ಯಾಕೆ ನನ್ನ ಮಗಳು ಬೇಡ ಅನ್ನಕತ್ತಾಳ ಅಂತೇಳಿ. ಬಾರಿ ಅವ, ನೀವು ಮಾಡೋದೆಲ್ಲ ಮಾಡ್ತೀರಿ, ನಮ್ಮ ಮೇಲೆ ಹಾಕೊಂಡು ಕುಂತು ಬಿಡ್ತೀರತ್ತಾಗ. ನೀವು ಹೋಗಂದಿದ್ದಕ್ಕೆ ನಾ ಹೋಗಿದ್ದು. ಸುಲಭವಾಗಿ ಹೇಳ್ತೀಯವ ನೀನು. ಹೋಗಂದಿದ್ದಕ್ಕೆ ಹೋದೆ ನಾನು, ಇಲ್ಲಾಂದ್ರೆ ಹೊಕ್ಕಿದ್ದಿಲ್ಲ ಅಂತೇಳಿ. ಅಲ್ವೇ, ಹೋಗಾಕಂತ ತುದಿಗಾಲ ಮೇಲೆ ನಿಂತಿ ನಾ ಹೋಗಲೇಬೇಕು ಅಂತೇಳಿ. ಅಂತಂದ್ರೆ ನೀನು ಬೇಡ ಅಂದ್ಬಿಟ್ರೆ ಉಳ್ಕೊಂಡ್ಬಿಡ್ತಿದ್ದೆ ನೀನು. ಶಾಣೆ ಅದೆಯವ ಅಲ್ವೇ. ನೀವು ಒಂದೇದ್ದು ಹೋಗೋದಿಲ್ಲವ ನಾವಲ್ಲ ಅಂತಂದೇಳಿ ಅವ್ರಿಗೆ ಲಗ್ನ ಪತ್ರಿಕೆ ಕೊಡಕ್ಕೆ ಬಂದಾಗ ಹೇಳ್ಬಿಟ್ಟಿದ್ರೆ ಆಗೋಕ್ಕಿತ್ತು. ನಿನಗೆ ಹೋಗ್ಬೇಕನ್ನ ತೆಲಾಗ ಮನಸ್ಸಿನಾಗ ಐತಿ, ಮತ್ತೆ ನೋಡಿದ್ರೆ ಹಿಂಗಂತೀಯವ. ಒಟ್ಟು ಎಲ್ಲ ನೀನೇ ಡಿಸಿಷನ್. ಅದಕ್ಕೆ ಇನ್ನು ಯಾಕೆ ಈಗ ಹೋಗ್ಬೇಕನ್ನ ತಳ ಬ್ಯಾಬಿಡು, ನನ್ನಿಂದ ಸುಮ್ಮನೆ ಹೋಗಲಿಲ್ಲ ಅಂದ್ರೆ ಅದು ಒಂದು ಬೇಜಾರಾಕಿಗೆ. ಹೋಗಿ ಬಂದ್ರೆ ಬರವಳ್ಳಕ್ಕ ಅಂತೇಳಿ ನಾನು ಆಯ್ತು ತಗೋ ಹೋಗಿ ಬಾ, ಟೈಮ್ ಐತಿ ಅಂತ ಅಂದೆ. ಅದು ನನಗೆ ಡೆಲಿವರಿ ಪೇನ್ ಹಿಂಗೆ ಎದೆ ಮೇಲೆ ಬರ್ತದೆ ಅಂತ ಯಾರಿಗೆ ಗೊತ್ತಿತ್ತು? ನೀನು ಆದರೂ ಅವ ಒಂದೇದು ನೀ ಹೋಗಿದ್ದೆ ತಪ್ಪವ. ಸುಮ್ಮನೆ ಕಿರಿಕಿರಿ ಮಾಡ್ತೀನಿ ನನಗೆ. ಶಾಣೆ ಇದೆಯವ, ಶಾಣೆ ಇದಿ ತಪ್ಪು. ಒಟ್ಟು ನನ್ನೊಬ್ಬಕ್ಕಿನ್ನ ಕೆಟ್ಟ ಮಾಡಿ ಇಟ್ಬಿಡ್ರಿ ಎಲ್ಲರ ಇದ್ರಿಗೆ ಗುಬಿ ಕುಂದಿರ್ಸಿ. ತಗ ವಿಚಿತ್ರ ಆತವ ಇದೊಂದು ತಗ. ಅನು ಹೇಳಿದ್ ಕೇಳ್ತಿಲ್ಲ, ಈಕಿನ ಯಾರು ನೋಡ್ಕೊಳ್ಳೋರಿಲ್ಲ, ನಾ ಕರ್ಕೊಳಕ್ಕೆ ನನ್ನ ಅರ್ಥಕ್ಕೆ ಮಾತಾಡಿನಿ. ಈಗವ ಏನು ನಾ ಹೇಳೋದಾದ್ರೆ, ಈಗ ಒಂದನಲ್ಲ ಅದನ್ನೆಲ್ಲ ತೆಲಿಗೆ ಹಾಕೊಳಕ್ಕೆ ಹೋಗ್ಬೇಡ, ನಾವು ನೋಡ್ಕೊಳ್ಳೋಣ ನಮ್ಮ ಮಗಳನ್ನ. ಏನಂತಿ? ಇರಲಿ ಒಂದು 3-4 ತಿಂಗಳೇ ಇರ್ಲಿಕ್ಕೆ ಇಲ್ಲೇ ಅವ. ನೀ ಸುಮ್ಮನಿರು,
ನೀನಂತಿ 3-4 ತಿಂಗಳಿರ್ಲಿ 6 ತಿಂಗಳಿರ್ಲಿ 8 ತಿಂಗಳಿರ್ಲಿ ಅಂತೇಳಿ ಇಲ್ಲಿ ಪಾಪ ಅತ್ತಿಗೆಮ್ಮಗೆ ತ್ರಾಸಾಗದ ಇರ್ಲಿ ಅವ್ರದ್ದು ಕೆಲಸ ಅದ ಅವ್ರು ಖಾಲಿ ಮನೆಯಾಗಿರೋರೇ ಆಗಿದ್ರೆ ನಾನೇನು ಅಂತಿದ್ದಿಲ್ಲ ಆಗ್ಲಿ ಬಿಡು ನೋಡ್ಕೊಳ್ಳಿ ಅಂತ ಸುಮ್ಮನಾಕಿದ್ದೆ ಅವರು ಕೆಲಸ 108 ಇರ್ತಾವಲ್ಲೇ ಅದೆಲ್ಲ ಬಿಟ್ಕೊಟ್ಟು ಇಲ್ಲಿ ನೋಡ್ಕೊಂತ ಕುಂದ್ರಕ್ಕಾಗಲ್ಲ ನೀ ಸುಮ್ಮನೆ ಇರು ಎಲ್ಲ ಟೈಮು ದುಡ್ಮಿನ ನೋಡಿದ್ರೆ ಮತ್ತು ಸಂಬಂಧ ಇವೆಲ್ಲ ಉಳಿಯೋದು ಹೆಂಗಿವು ಎಲ್ಲ ಉಳಿತೈತೆ ಸುಮ್ಮನೆ ಇರವಾತಾಗ ಉಳಿಯೋದು ಹೆಂಗೆ ಅಂತ ಆತು ಆಳ್ವಿ ಮಾಡಿರ್ತೀನಿ ಬಂದು ಕುಡಿ ಅಂದಂಗ ಅನು ಪಾರ್ವತಿ ಪ್ರೆಗ್ನೆಂಟ್ ಅದಾಳಂತೆ ನನಗೂ ಸುದ್ದಿ ಗೊತ್ತಾತು ಅರವಿಂದ್ ಅಂದ ಪ್ರೆಗ್ನೆಂಟ್ ಅದಾಳಂತೆ ನನಗೂ ಸುದ್ದಿ ಗೊತ್ತಾಗಿ ಭಾಳ ಖುಷಿ ಆಯ್ತು ಒಳ್ಳೆ ಕೆಲಸ ಆಯ್ತಲ್ಲ ಎಷ್ಟು ಡಾಕ್ಟ್ರಿಗೆಲ್ಲ ತೋರಿಸ್ಕೊಂಡು ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ಲಕ್ಕೆ ನಂತರ ಭಾರಿ ಖುಷಿ ಆಯ್ತು ರೀ ಸಲ ಹೆಲ್ತ್ ಚಲೋ ತಿಂಗ್ ನೋಡ್ಕೊಳಕ್ಕೆ ಹೇಳವ್ರಿಗೆ ಏನು ಇವತ್ತು ಅಂಗಡಿಗೆ ಹೋಗಲ್ಲ ಇಲ್ಲ ರೀ ಇವತ್ತೆಲ್ಲ ಅಂಗಡಿಗೆ ಹೋಗ್ಲಿ ಮತ್ತೆ ಮನ್ಯಾಗ ಕೆಲಸ ಅದಾವ ಇಲ್ಲೊಂದು ಸ್ವಲ್ಪ ಇವತ್ತು ಹೋಗಲ್ಲ ಮತ್ತೆ ನಿನ್ನೆ ಒಂದ್ 2-3 ಫೋನ್ ಬಂದಿದ್ವು ನಾಳೆ ಬರ್ತೀನಿ ರೀ ಮೇಡಮ್ ಅನ್ನಕತ್ತಿದ್ದಿ ಅವ್ರಿಗೆ ಏನು ಮಾಡ್ತೀವಿ ಅವ್ರಿಗೆ ಅದಕ್ಕೆಮ್ಮ ನೀವು ಹೋಗ್ರಿ ಅಂಗಡಿಗೆ ಬಿಡಬೇಡ್ರಿ ಇಲ್ಲಿ ಮನ್ಯಾಗ ಕೆಲಸ ಅದಾವು ಅರ್ಬಿ ಹೋಗ್ಯಾವದಾವು ಅವೆಲ್ಲ ಮಿಷನ್ಗೆ ಹಾಕವಲ್ಲ ಸುಮ್ಮನಿರು ನಾನು ಹೋಗಿಲ್ಲೇನ ಇಕ್ಕೆ ಹೇಳಿದ್ದವ್ರು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವ ಏನಾರ ಮಾಡ್ಕೊರಪ್ಪ ನಿನ್ ಗಂಡು ಕರೆಯಕತ್ತಾನ ಹೋಗವ ಹೌದ್ರಿ ಆದ್ರೆ ಹೋಗಿಲ್ಲ ನಾಳೆ ಬರ್ತೀನಿ ಅಂತ ಹೇಳ್ತಂತ ಅವ್ರಿಗೆ ಆಯ್ತು ಹೇಳಂಗಾರ ಅಪ್ಪ ಅಪ್ಪ ಅದು ನನಗೆ ಸೈಕಲ್ ಬೇಕು ಸೈಕಲ್ ಬೇಕಾ ಎದಕ್ಲೆ ಸೈಕಲ್ ಎದಕ್ ಬೇಕು ನಿನಗ ಅಪ್ಪ ಅದು ನನ್ನ ಸೈಕಲ್ ಬೇಕು ಎಲ್ಲ ನಮ್ಮ ಫ್ರೆಂಡ್ಸ್ ಕಡೆ ಅದಾವು ನನ್ನ ಕಡೆ ಇಲ್ಲ ಸಾಲಿ ನೋಡಿದ್ರೆ ಇಲ್ಲಿಂದ ಎಡು ಬಿದ್ರೆ ಸಾಲಾಗಿ ಬೀಳ್ತಾನ ಅಲ್ಲಿಂದ ಎಡು ಬಿದ್ರೆ ಮನೆಯಾಗ ಬೀಳ್ತಾನ ಆ ಕಡೆ ಬಡ್ಯಾಕ ಸೈಕಲ್ ಬೇಕಂತ ಇವಂಗ ಖಾಲಿ ಪೀಲಿ ಈಗ ಓದು ಚಂದ ನಾ ನೋಡೇನಿ ಇನ್ನ ಸೈಕಲ್ ಕೊಡಿಸ್ಬಿಟ್ರೆ ಮುಗಿದೋತ್ ಆತ ಆಗಿತ್ತ ಗಣ ತಿರುಗಾಲ್ ತಿಪ್ಪಿ ಹಂಗ ನಿಂತು ಬಿಡೋದಿನ್ನ ಬ್ಯಾಡ್ಲೆ ಎದಕ್ ಬೇಕಲ್ಲ ಸೈಕಲ್ ಆ ಕೇಳೋದು ಬರಬರಿ ಐತಿ ಖಾಲಿ ಪೀಲಿ ಹಿಂಗ ಮಾಡ್ತೀರಿ ಎಲ್ಲದಕ್ಕೂ ಒಂದ್ ಸೈಕಲ್ ಕೊಡೋಸಲ ಏನೂ ಇಲ್ಲ ಸೈಕಲ್ ಕೊಡ್ಸಲ್ಲ ಅಂದ್ರೆ ಹತ್ತ ಹೋಗ್ತೀನಿ ನಾ ಅಷ್ಟ ಇದಕ್ಕೇನು ಬಂತ ಈ ಹುಡುಗ ಸುಳ್ಳು ಮಗನ ಸಾಯಾಗ್ಲಾ ಇಲ್ಲೋಡಪ್ಪ ಸೈಕಲ್ ಕೊಡ್ಸೋದಿಲ್ಲ ಮತ್ತೆ ಈಗ ಹೇಳಕತ್ತೇನೆ ನಾನು ಎದಕ್ ಬೇಕಲ್ಲ ಪೋಲಿ ತಿರ್ಗಾಕ ಏನ್ ಬೇಕಾಗಿಲ್ಲ ಸಾಯ್ತೇನೆ ಅಂತ ಹೆದರ್ಸ್ತೇನ ಯಾರ ಹೆದರ್ಕೊಳ್ಳೋರು ಅದಾರನ ಇಲ್ಲಿ ನೋಡಪ್ಪ ಅಪ್ಪ ಒಂದ್ ಕಡೆ ರೊಕ್ಕ ಐತಿ ಬಿಟ್ಟತಿ ಎಲ್ಲ ಯೋಚನೆ ಮಾಡ್ಬೇಕು ಹಂಗ ಅದು ಬೇಕು ಇದು ಬೇಕು ನನಗೆ ಅದನ್ನ ಕೊಡಿಸ್ರಿ ಇದನ್ನ ಕೊಡಿಸ್ರಿ ಅಂದ್ರ ಇಟ್ಟಿಯೇನ ಇಲ್ಲಿ ನೋಡ ಈಗ ಸಾಲಿ ಹೆಂಗಿದ್ರು ಹಚ್ಚತಲ್ಲ ಇಂಗ್ಲೀಷ್ ಮೀಡಿಯಮ್ ಅದಕ್ಕೆ ಫೀಸು ಸುಮಾರು ಕಟ್ಟೈತಿ ಚಂದಾಗಿ ಓದಿ ಬರೋದು ಪಾಸ್ ಆಗ ಆಮೇಲೆ ಕೊಡಿಸ್ತತಿ ಒಂದ್ ವರ್ಷ ಬಿಟ್ಟು ಎಲ್ಲಾರ ಸೈಕಲ್ ಆಡಕತ್ತಾರಲ್ಲ ನಂಗೆ ಬೇಕಷ್ಟ ಇದು ಯಾಕೆ ಹುಚ್ಚರ ಸಂತೆ ಹಾಕ್ಬಿಡ ಹುಡುಗಂದ ತಗ ಏನ್ರಿ ಏನ್ ಮಾಡ್ತೀರಿ ಹೆಂಗೆ ಅಂದ್ರೆ ಏನ್ ಮಾಡ್ಲ ನಾನು ಏನ್ ಗಿಡದಾಗಿಂದ ರೊಕ್ಕ ಉದುರ್ತಾವನ ರೊಕ್ಕ ಇಲ್ಲ ನನ್ನ ಕಡೆ ಎಲ್ಲ ತಂದು ನಿನಗೆ ಬಳಗ್ ಬಾಚ್ ಕೊಟ್ಟಿರ್ತೇನಲ್ಲ ನಾನು ಬಂಗಾರ ಮಾಡಿಸ್ಕೊಂಡ್ ಬಂದೆ ನೋಡಿದ್ರೆ ಇಲ್ಲ ಕಟ್ಟ ಸಾಲನ ಮುಗಿವಲ್ವಿಲ್ಲ ಅಲ್ಲಿ ತೂತು ಮುಚ್ಚಿದು ಇಲ್ಲಿಯೇ ಇಲ್ಲಿ ತೂತು ಮುಚ್ಚ ಅಲ್ಲೇ ಬರೀ ಇದೇ ಆಗೈತಿ ಎಲ್ಲಿದ್ ರೊಕ್ಕ ಉಳಿತಾವ ನನ್ನ ಕಡೆ ಈಗ ಹಂಗಾರೆ ಏನ್ ಮಾಡ್ಬೇಕು ನನ್ನ ಕಡೆ ಒಂದ್ 2,000 ರೂಪಾಯಿ ಐತೆ ಅಷ್ಟೇ ಭಾಳ ಇಲ್ಲ ಆ ಸೈಕಲ್ ಏಟ್ ರೊಕ್ಕ ಯಾ ಸುಳೆ ಮಗ ಗೊತ್ತಾ ಮರೆ ಹೋಗಿ ಕೇಳಿದ್ರು ಗೊತ್ತನ್ನ ನನಗನ್ಸೋ ಮಟ್ಟಿಗೆ ತಡಿ ಮಾಡ್ತೀನಿ ನಿನ್ ದೋಸ್ತ್ ತಂದಾನಲ್ಲ ಸೈಕಲ್ ಹೋಗ ಅವ್ನ ಕಡೆ ರೇಟ್ ಕೇಳ್ಕೊಂಬರ್ಗು ಎಟ್ಟೈತೆ ಅಂತೇಳಿ ಹಂಗಾರಪ್ಪ ಕಡಿಸ್ತಿ ರೇಟ್ ಕೇಳ್ಕೊಂಬಂದು ಹೇಳ ಆತಯ್ಯಪ್ಪ ಹೋಗು ರೇಟಾರ ಕೇಳ್ಕೊಂಬ ನಿಧಾನ ಇವು ಓಡ್ತತಿ ಹುಡುಗ ಇವನ ವಾತಾಗ ಅದು ಅಲ್ಲದೆ ಈ ಮಳೆಗಾಲದಾಗ ಸೈಕಲ್ ಬೇರೆ ಕೊಡ್ಸಿದ್ರಿ ಇವಂಗ ರಾಡಿ ರಂಬಿಟ್ಟು ಹೋಗತ್ತದ ಇನ್ನು ಅದನ್ನ ಕೆರಿ ಮ್ಯಾಗ ಅದು ತೊಗೊಂಡೋಗಿ ಇದು ಮಾಡ್ಕೊಂತ ಎಲ್ಲರೂ ಹೊಳಿ ಬಿದ್ದು ಅಂದ್ರೆ ಏನು ಮಾಡೋದಂತನ ಇವು ಹೇಳಿದ್ದು ಕೇಳೋದಿಲ್ಲ ಸುಮ್ಮನೆ ಒಂದು ವಾರದಿಂದ ಆಳಕತ್ತಾನ ಸೈಕಲ್ ಅಂತೇಳಿ ತಗ ಅವ್ರೇನ ಅಳತಾರ ಏನ ಕೊಡ್ಸರ್ ನಾವು ರೊಕ್ಕ ಇರ್ಬೇಕಲ್ಲ ಹೋಲ್ ಬಿಡ್ರಿ ಇವತ್ತು ಹಂಗ ಬರ್ತಾವ ಕಾಯಿಪಲ್ ತೊಗೊಂಬರ್ತೀರ ನಾ ಅಲ್ಲೇ ಹಳೆ ಹುಳಿಗೆ ಹೋಗಿ ಮತ್ತೆ ಇಲ್ಲಿ ಊರಾಗ ಮೊನ್ನೆ ಸಂತೆ ಆಗೈತಿ ನಾ ಊರಿಗೆ ಹೋಗಿದ್ನಲ್ಲ ಅಲ್ಲೇ ಹಂಗಾಗಿ ನಂಗೆ ತರಕಾಗಿಲ್ಲ ಅಲ್ಲ ಈಗ ಏನು ಅವಶ್ಯಕತೆ ಇತ್ತು ಅವ್ರ ಊರಿಗೆ ಹೋಗುದು ಅವ್ರ ಮನೆಗೆ ಹೋಗುದು ಏನು ಸರ್ಪುಣ್ಣ ಅಂದ್ರೆ ದೊಡ್ಡ ಆಗದನ ಅದನ್ನ ಮಾತಾಡ್ಸಕ್ ಹೋಗ್ಲೇಬೇಕಿತ್ತನ ಏನ್ ಮಾತಂತ ಮಾತಾಡ್ತಿರ್ರಿ ಅಲ್ರಿ ಅವರು ಒಂದು ಟೈಮ್ ನಿಮ್ಗೆ ಕೆಲಸ ಕೊಟ್ಟಿದ್ರು ಹೌದಾ ನಿಮಗೆ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನೀವು ಹಾಳು ಮಾಡ್ಕೊಂಡ್ರಿ ಅಲ್ಲ ಆತ ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಮೇಲೆ ಅದು ಏನೋ ಒಟ್ಟು ಆತ್ ಬಿಡ್ರಿ ಅದು ಹೋತನ ಅದಕ್ಕೆ ಮತ್ತೆ ತೆಗಿಯಂಗಿಲ್ಲ ಈಗ ಆದರೂ ಆ ಮನುಷ್ಯ ಅವಾಗೆಲ್ಲ ಎಷ್ಟು ಒಂದು ಈಟ್ರ ಜಗಳ ಮಾಡಲಿಲ್ಲ ಏನಿಲ್ಲ ನೀವೇ ಕೊಡ್ರಿ ಅನ್ಲಿಲ್ಲ ಕಂಪ್ಲೇಂಟ್ ಕೊಡಲಿಲ್ಲ ಅದು ಕಿರಿಕಿರಿ ಮಾಡಲಿಲ್ಲ ಸುಮ್ಮನೆ ರೀ ಹಂಗೆ ಮಾಡಬಾರ್ದು ಒಳ್ಳೆ ಮನುಷ್ಯ ಅದಾರ ಅಂಥವ್ರಿಗೆ ಹಚ್ಕೋಬೇಕು ಏನು ಅದು ಅಲ್ಲದೆ ಹೋಗಿ ಮಾತಾಡ್ಸಿದ್ರಿಂದ ನನಗೆ ಆಗಿದ್ದೇನು ಅಡುಗೆ ಎಲ್ಲ ಶಾಂತಕ್ಕೆ ಮಾಡ್ಕೊಂಡಿದ್ಲು ಒಂಚೂರು ಮನೆಯಂದು ಉಪ್ಪಿನಕಾಯಿ ಹೊಟ್ಟೆ ತುಪ್ಪದು ಇತ್ತು ಅದನ್ನು ತೊಗೊಂಡು ಹೋಗಿದ್ದೆ ಅಷ್ಟೇ ಮಾತಾಡ್ಸಿದೆ ಬಂದೆ ಏನಾಯ್ತು ಬಂದು ಹೋದ್ರೆ ಅನ್ನೋದು ಉಳಿತಾ ಒಂದಿಟ್ಟು ಸುಮ್ಮನೆ ರೀ ದೊಡ್ಡಿಸ್ತಾನ ಮಾಡಕ್ಕೆ ಹೋಗಿರ್ತಿ ಆ ಮನ್ಯಾಗ ಒಂದು ಐತಲ್ಲ ಅದು ಅದೊಂದು ಬಿಳೆ ಕುದ್ಲದ್ದು ಅವ್ರ ಅಕ್ಕನ ಯಾರು ಅದು ಗನ ಸೊಕ್ಕಿಲಿ ಉಳಿತೈತಿ ಮೂಳಿ ನಿನ್ಗೇನಾರ ಅಂದ್ಲನ ಚಂದಾಗಿದ್ಲ ಏನಂದಿಲ್ಲ ಅವ ಹೊಲಸ್ಗುಣ ಬಿಡ್ರಿ ಅವು ಒಂದ್ಸಲ ಹಂಗೆ ಇರ್ತೈತಿ ಏನು ಮಾಡಕತ್ತೈತಿ ಆಯ್ತು ನಾ ಮಕ್ಕೋತೇನೆ ಮಕ್ಕೊಂತೇನೆ ಕೆಲ್ಸ ಹೋಗಲ್ಲ ಅಲ್ಲ ಮರಯ್ಯ ಈ ಪರಿ ಮಳೆಯಾಗ ಏನು ಕೆಲಸ ಮಾಡಲಿಲ್ಲ ಅಲ್ಲೇ ಮಠಕ್ಕೆ ಬರೋ ಮಂದಿನೂ ಕಡಿಮೆ ಆ ಜೀಪ್ನ್ಯಾಗೂ ನೀರು ಬಿದ್ದಿರ್ತಾವ ಹತ್ತು ಕುಂದ್ರಂಗಿಲ್ಲ ಬಿಡಂಗಿಲ್ಲ
ಒಲ್ಲೆ ಮರೆ ನಾನು ಒಲ್ಲೆ ಹೋಗಕ್ಕೆ. ಒಂದು ತಾಡ್ಪಲ್ ಹೊಚ್ಚ್ರಿ ಏನು ಅದಕ್ಕೆ ಅಂದ್ರೆ ನೀರು ಬಿಡೋದಿಲ್ಲ ಹಂಗೆ ಮಾಡಿಬಿಡ್ರಿ. ಹುಡುಗರ್ದೇನ ಆತ ಮರಯ್ಯ, ನಂದು ಹೇಳಿ ಹಣೆ ಬರ ಎಲ್ಲಿ ನಿಂದ್ರಲ್ಲ, ಮಳೆ ನೀರು ಆ ಗಿಡದ ಬಿಡ್ದ ನಿಂತರು ಅದೇ ರಾಡಿ. ಇನ್ನು ಗಾಡಿ ಹತ್ತಾಗೆಲ್ಲ ರೇಟ್ ಹೋಗಿ ನಾನು ಇನ್ನು ಗುಡಿ ಕಡೆ ನಿಂದ್ರಬೇಕು. ಅಲ್ಲಿ ನಿಂತ್ರ ಗಾಡಿ ಕಡೆ ಯಾರಿಲ್ಲ ಅಂದ್ರೆ ಯಾವ ಬರ್ತಾನೆ ಅಲ್ಲಿ. ಅಲ್ಲೋ ಮರ ನೆಗಡಿ ಅದಂಗೆ ಆಗ್ಬಿಟ್ಟದ ನನಗರ ಅತ್ತಾಗ. ಆಗೋಲ್ತು ಇವತ್ತೊಂದಿನ ನಾ ಮನ್ಯಾಗ ಇರವ. ಆಯ್ತು ಮನ್ಯಾಗ ಇರ್ರಿ, ಹೋಲಿ ಮಳೆ ಒಂದು ಹತ್ತೈತೆ ಮತ್ತೆ ಏನು ಮಾಡೋದು. ಸರಿ ಇದು ಏನದು ಜಾಕನಾರ ಮಾಡೋಗ್ರಿ, ನೀರು ಕದವು. ಏನ ಜಳಕನ? ಇದೇನಿದು ಹೋಗಿ ಮುಕ್ಕೊಂಡ್ರಲ್ಲ. ಈ ತಂಡ್ಯಾಗ ಜಳಕ ಮಾಡ್ತಾನೆ ತಡಿ ನಿನಗೆ. ಒಲ್ಲೋ ಮರ ನನ್ನ ಜಳಕದ ಸುದ್ದಿ ತರಬೇಡ ನೀನು. ಅದು ಈ ಪರಿ ತಂಡಿ ನಡುಗೈತಿ. ಅಲ್ಲ ನೀವು ಇಲ್ಲೇ ಕೆಲ್ಸಕ್ಕೆ ಹೊಂಟಾಗಿಂದ ಹೊಲದ ಕಡೆ ಲಕ್ಷ್ಯ ಇಲ್ದಂಗೆ ಆಗೈತಿ ಗೊತ್ತಾ. ಕಳಿ ತೆಗಿಸ್ಬೇಕು. ಈಗ ಅಗಿ ಹುಣಿ ಬಂತಂದ್ರೆ ಅಗಿ ಹಚ್ಚಿಸ್ಬೇಕು. ಅವ್ರ ಕಡೆ ಲಕ್ಷ್ಯ ಯಾರು ಕೊಡೋರು? ಎಲ್ಲ ಕೆಲಸ ನಾನು ಮಾಡ್ತೇನೆ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಬಂದೇನೆ ತಡಿ ನಿನಗೆ. ನೀನು ಯಾವುದು ಮಾಡಕ್ಕೆ ಹೋಗ್ಬೇಡ. ಅಲ್ಲ ಅಲ್ಲಿ ಹೊರಗಿಂದ ದುಡ್ಡು ತಂದಾಕಂತಿ, ಹೊಲಕ್ಕೂ ಹೋಗಂತಿ. ನೀ ಏನು ಮಾಡಕ್ಕೆ ಮತ್ತೆ ಅವ್ರ ಮನೆ ಕಡೆ ಕುಂತ ಪಾಂಟ್ ಹೊಡಿಕೆ ಹೌದಿಲ್ಲ? ನಾನೇನು ಕೆಲಸನೇ ಮಾಡಲ್ಲನ್ರಿ, ಹೆಂಗ್ ಮಾತಾಡ್ತೀರಿ? ಮೊನ್ನೆ ಎಲ್ಲ ಹೊಲ ಸ್ವಚ್ಛ ಮಾಡಿಸಿದ್ ನಾನಲ್ಲ, ಅಲ್ಲಿ ನಿಂತು ಯಾಳು ಕರೆಸಿ. ಅಯ್ಯೇ ದೇವ್ರಿ ಆತು ಬಿಡಪ್ಪ ಹೋಲಿ. ಆಗಿ ಹುಣಿವಿ ದಿನ ಆಗಿ ಹಚ್ಚಾಕರ ಒಂದಿನ ಬರ್ರೆ ಹೊತ್ತು ಉಳ್ಕಾದ ದಿನ ನಾನು ಮತ್ತೆ ನೋಡ್ಕೊತೀನಿ. ನನ್ನ ಕೈಲೇನು ಭಾಳ ಆಗೋದಿಲ್ಲ ಹೊಲಕ್ಕೆ ನೀರು ಹೊಡ್ಸೋದು ಮಾಡೋದು ಎಲ್ಲ ಕತಿ. ನಾ ಅಂತೇನಿ ಒಂದು ಏನಾರ ಗಟ್ಟೆನ ಬೆಳೆ ಹಾಕಿ ಕೈ ಬಿಟ್ಬಿಡ್ರಿ ಅಂತೇನೆ ನಾ. ಅದಕ್ಕೆ ವರ್ಷಕ್ಕೆ ಪೀಕ್ ಬರೋಂಗೆ ಯಾವ್ದಾರ ಇಲ್ಲ ಕಬ್ಬು ಹಾಕಿಸ್ಬಿಡ್ರಿ ಈ ಸಲ ಹೋಲೆತ್ತಾಗ. ಕಬ್ಬು ಹಾಕ್ಸಿದ್ರೆ ಅದು ಎಷ್ಟೋ ವರ್ಷ ಅಂತಾರ ಮರ, 2-3 ವರ್ಷನ ಅಂತಾರಪ್ಪ ಅದ್ರ ಪೀಕ್ ಬರೋದು. ನನ್ನ ಮಗ ಕಾಯಿ ಕುಂತ್ಕೊಂಡಿರ್ತಾನ ಮರ ಆತಾಗ ಕಲ್ಲ ಅದು 3 ಹೊಲ ಹಂಗೆ ಬಿಟ್ಕೊಂಡ್ರು ಬರೀ ನೀರು ಹಾಸ್ಕೊಂತಾವ ಒಲೆ. ಅದೇನು ಬೇಡ. ಯಾವರ ಹಣ್ಣಿನ ಗಿಡ ಹಚ್ಚಿದ್ರು ಈ ಊರಾಗ ಯಾವನ್ನ ಹಚ್ಚೋದೈತಿ. ಆಗ ಮಾತಲ್ಲ ಮಾವಿನ ಗಿಡ ಹಚ್ಚಿಸ್ಬಿಡೋನಲ್ಲಿ ಈ ಸಲ. ಸುಮ್ಮನೆ ಒಂದು 3 ವರ್ಷ ಮಟ್ಟ ಚಿಂತಿರಂಗಿಲ್ಲ ತಗ ಹೊಲತ್ತಾಗ. ಏನು ಮಾಡೋದು, 3 ವರ್ಷಕ್ಕೂ ಮಾವಿನ ಬೆಳಿ ತೊಗೊಂಡ್ರ ಆತ. ನಮ್ಮೂರಾಗ ಮಾರ್ ಮಣ್ಣಾಗಡಗ್ಲಿ ಬೇಲಿ ಹಾರಿ ಆದ್ರೂ ಹತ್ತಾರದು ಒಂದು ಹಣ್ಣು ಕೈಗೆ ಹತ್ಲಾರ್ದಂಗೆ ಮಾಡ್ತಾವ. ಅವೆಲ್ಲ ಆಗೋಗ ಮಾತಲ್ಲ. ಬಿಡು ಮತ್ತೆ ನಾನಾರ ಏನು ಮಾಡಲಿ. ಏನಾರ ಕಾಯಿಪಲ್ಲಿ ಏನು ಬೆಳಿತೇವೆ ಇದನ್ನ ಈ ಸಲ ತೊಗರಿ ಹಚ್ಚಿಸ್ಬೇಕನ್ನ ಹಚ್ಚಿಸ್ಬಿಡು ಹೋಲತ್ತಾಗ. ನನ್ನ ಕೈಲಾಗಲ್ಲ ಮರ ಆಯ್ತಾಗ. ಕೇಳ್ಕೊಂಬಂದೆ 9,000 ರೂಪಾಯಿ ಅಂತ. ಏನು 9,000? ಏ ಮರ 9,000 ಎಲ್ಲೈತಿ ಈಗ? ಸುಮ್ಮನಿರು, ಮುಂದಿನ ತಿಂಗಳು ಕೊಡಿಸ್ತೇನೆ. ಇದೊಂದು ಹುಚ್ಚಬಾಡಿ ಅಂತ ಭಾಳ ತಿಳಿಬೇನ ಅಥವಾ ನಮಗರ ಆತಾಗ ಏನು ಮಾಡೋದು ಅಂತನ ಆತಾಗ. ಯಾ ತಂದಿ ಮಗ ನನ್ನ ಜಲಮ ತಿನ್ನಕ ಜೋಡಾಗಿರಿ ನನಗೆ. ಆತ ಬಿಡು ಕೊಡಿಸ್ತೀನಿ, ಬಡ್ಕೋಬೇಡ. ಯಾವಾಗ ಏನ್ರಿ? ನಾನು ಒಕ್ಕೋಬೇಕು. ಸುಮ್ಮನೆ ಕಿರಿಕಿರಿ ಹೊಡಕ್ ಹೋಗ್ಬಿಡ್ರಿ ನಂಗೆ. ನಾನಂತರೂ ಏನು ಕೊಡ್ಸಲ್ಲ ಮಾಡಲ್ಲ, ಏನು ಕೇಳಕ್ಕೆ ಹೋಗ್ಬಿಡ್ರು. ಮಸ್ತ್ ಮಳೆ ಬರಾಕತ್ತೈತಿ ಹೊರಗೆ. ಪದಿರ ತಂಪೈತಿ, ಮಕ್ಕೊಂತಾನೆ ಒಂದಿಟ್ಟು. ಒಂದು ಬೆಡ್ಶೀಟ್ ಇದ್ರೆ ತಂದು ಹೊಚ್ಚಲೆ. ಥಂಡಿ ಐತಿ ಯಾಕೆ ಕಿಟಕಿಯಾಗಿಂದ ಗಾಳಿ ಬರಾಕತ್ತೈತಿ. ಒಂದು ಬೆಡ್ಶೀಟ್ ತುಂಬಲ್ಲಿ ಮಸ್ತ್ ಒಂದು ನಿದ್ದೆ ಹೊಡಿತೀನಿ. ಶುಂಠಿ ಬೀಜ ಉಪ್ಪಿಟ್ಟು ಮಾಡಲೆ. ಈ ಮಳಿಗೆ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನಾಕತ್ರ ಏನು ರುಚಿ ಆತೈತಿ ಅಂತಿ. ಕಾರ್ದಾಣಿ ಯಾಕೆ ಮಾಡಿ ಚಲೋ ಹೆಂಗ? ಅಲ್ಲ ಹುಡುಗ ಆಳಕತ್ತೈತಿ, ನಿಮ್ಮ ಕಾರ್ದಾಣಿ ಉಪ್ಪಿಟ್ಟು ಮಾಡ್ತೀನಿ ತಡಿ. ಸರಿ ಬ್ಯಾ ನಿಮ್ಮ ಹುಡುಗ ಆಳಾಕತ್ರ ಜೊತೆ ಕುತ್ಕೊಂಡು ನೀನು ಅಳು.